ಎಸ್ ಜಿಮ್ಗಂತೂ ಕರ್ಕೊ ಬಂದಿರಾ, ಫಿಟ್ನೆಸ್ ಬಗ್ಗೆ ಮಾತಾಡಿಲ್ಲ ಅಂತ ಡಂಬಲ್ ತಗೊಂಡು ಹೊಡೆದ್ಬಿಟ್ಟು ಕಳಿಸ್ಕೊಡ್ತೀರಾ. ಎಸ್ ಕಾರ್ತಿಕ್ ಮಹೇಶ್ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ಫಿಟ್ನೆಸ್ ಸೀಕ್ರೆಟ್ ಅನ್ನೋದೇನಿಲ್ಲ. ಯು ಶುಡ್ ಮೈಂಡ್ ಅಲ್ಲಿ ಆಲ್ವೇಸ್ ನೋ ದಟ್ ಸಿನ್ಸ್ ಐ ಆನ್ ಆಕ್ಟರ್, ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ಜನಸಾಮಾನ್ಯರು ಎಲ್ರಿಗೂ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿನ ಜಗತ್ತಿನಲ್ಲಿ, ಈಗಿನ ಜೀವನ ಶೈಲಿಯಲ್ಲಿ ನಾವೇನ್ ಫುಡ್ ಏನ್ ತಿಂತೀವಿ ಎಲ್ಲವೂ ಇಟ್ ಇಸ್ ನಾಟ್ ಪ್ಯೂರ್. ವಿ ಆಲ್ ನೋ ದಟ್. ಹಂಗಾಗಿ ಜೊತೆಗೆ ಯಾವಾಗ್ಲೂ ವರ್ಕೌಟ್ ಅನ್ನೋದಿದ್ರೆ ನಮ್ಮ ದೇಹ ಫಿಟ್ನೆಸ್ ಇರುತ್ತೆ. ನಾಟ್ ಓನ್ಲಿ ಥ್ರೂ ಜಿಮ್ ವರ್ಕೌಟ್ ಮೂಲಕ ಮಾತ್ರ ಅಲ್ಲ, ನೀವು ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋ ತರ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ, ನಮ್ಮ ದೇಹಕ್ಕೆ, ನಮ್ಮ ಫ್ಯೂಚರ್ಗೆ ತುಂಬಾ ಒಳ್ಳೇದು. ಎಷ್ಟನೇ ವಯಸ್ಸಿಗೆ ನೀವು ಶುರು ಮಾಡಿದ್ರಿ ವರ್ಕೌಟ್ ಅನ್ನೋದು? ಸ್ಟಾರ್ಟ್ ಮಾಡಿದಾಗ 19, Okay. 18.5, 19 ಅನ್ಸುತ್ತೆ. ಸೊ 18.5, ಹೌದು. ಸೊ ಅವಾಗ್ಲೇ ಸ್ಟಾರ್ಟ್ ಮಾಡಿದ್ದು ಜಿಮ್ಗೂ. ಅಂದ್ರೆ ಆ ಗ್ರೋತ್ ಚೆನ್ನಾಗಿರುತ್ತೆ ಅವಾಗ ನಮ್ಮ ಆ ಒಂದು ಏಜ್ಗೆ. ವಿತಿನ್ 4-5 months ತುಂಬಾ ಚೆನ್ನಾಗಿ ಮಸಲ್ ಎಲ್ಲ ಗ್ರೋತ್ ಆಗಿತ್ತು. ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ದೆ, ಏನೇ ಕಾಲೇಜ್ಗೆ ಹೋಗೋದು, ಏನೇ ಮಾಡಿದ್ದು. ಸೊ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ. ಆನ್ ಅಂಡ್ ಆಫ್ ಇದ್ದೇ ಇದೆ. ಮನುಷ್ಯ ಅಂದ್ಮೇಲೆ ಬಾಡಿ ಫಿಟ್ನೆಸ್ ಅನ್ನೋದಕ್ಕಿಂತ ಆನ್ ಅಂಡ್ ಆಫ್ ಇದ್ದೇ ಇರುತ್ತೆ. ಬಟ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಂತ, ಅಕಸ್ಮಾತ್ ಯಾವಾಗ್ಲಾದ್ರೂ ಜಿಮ್ ಮಿಸ್ ಆಯ್ತು ಅದು ಇದು, ಯಾವಾಗಾದ್ರೂ ರಿಕ್ವೈರ್ಮೆಂಟ್ ಇದೆ ಸಿನಿಮಾಗೆ ತುಂಬಾ ಲೀನ್ ಆಗ್ಬೇಕು ಅಥವಾ ಬಲ್ಕ್ ಮಾಡ್ಬೇಕು ಅಂತ ಇದ್ದಾಗ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಂತೀವಿ, ವರ್ಕೌಟ್ ಹಂಗೆ ಮ್ಯಾನೇಜ್ ಮಾಡ್ತೀವಿ. ಬಟ್ ತಿನ್ಬೇಕು ಅಂತ ಆಸೆ ಆದಾಗ ತಿಂದಿರೋದಿದೆ. ಏನೆಲ್ಲ ಕದ್ದು ತಿಂದಿದ್ದೀರಾ ಅಂತ? ಅಲ್ಲ, ಈಗ ವರ್ಕೌಟ್ ಮಾಡುವಾಗ ಹೆವಿ ಸ್ಟ್ರಿಕ್ಟ್ ಆಗಿ ಮಾಡುವಾಗ ಯಾವತ್ತು ಮಾಡಿಲ್ಲ. ಒಂದು 7-8 months ಬಿಫೋರ್ ಬಿಗ್ ಬಾಸ್ ಅಲ್ಲಿ ನನ್ನ ಫಾರ್ಮ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಬಂದಾಗ ಒಂದು ಸಕ್ಕದಾಗಿ ರೆಡಿ ಆಗಿದ್ದೆ. ಅಂದ್ರೆ ಒಂದು ಆಂಥಾಲಜಿ ಮಾಡೋಣ ಅಂತ ಅನ್ಬಿಟ್ಟು ಐಡಿಯಾ ಇತ್ತು. ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದು ರಿಲೀಸ್ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಬಾಡಿ ಪಾಸ್ಚರ್, ಅಂದ್ರೆ ಬಾಡಿ ಸೈಜ್ ಆ ತರ ಮಾಡ್ಕೊಂಡು ಆಂಥಾಲಜಿ 4 ಸ್ಟೋರಿ ಮಾಡೋಣ ಅಂತ ಐಡಿಯಾ ಇಟ್ಕೊಂಡು ಮಾಡಿದ್ದದು. ಬಟ್ ಬಿಗ್ ಬಾಸ್ಗೆ ಹೋದೆ, ಅದಾದ್ಮೇಲೆ ಮಾಡಕ್ಕಾಗಿ ಒಂದೇ ಸ್ಟೋರಿ, ಅದಕ್ಕೆ ಈಗ ರೀಸೆಂಟ್ ಆಗಿ ರಿಲೀಸ್ ಮಾಡಿ. ಸೊ ಸಿನಿಮಾಗೆ ತಕ್ಕಂಗೆ ಅಥವಾ ಒಂದು ಕ್ಯಾರೆಕ್ಟರ್ ತಕ್ಕಂಗೆ ಬಾಡಿ ಫಿಟ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನು ಯಾವಾಗ್ಲೂ ಆಲ್ವೇಸ್ ಒಂದು 12 years ಆಯ್ತು, 14 years ಆಯ್ತು. 14 years ಇಂದ ರೆಗ್ಯುಲರ್ಲಿ ವಾಕಿಂಗ್. ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೀವು ಏನ್ ಆಗ್ತಾನೆ ನೀವು ಒಂದಷ್ಟು ಫೋಟೋ ಶೂಟ್ಸ್ ಅನ್ನ ಮಾಡಿದ್ರಲ್ಲ, ಅದನ್ನ ಇನ್ಸ್ಟಾಗ್ರಾಮ್ಗೆ ಅಪ್ ಮಾಡಿದ್ರಲ್ಲ. ಸೊ ಒಂದಷ್ಟು ಜನ ನಿಮ್ಮ ಫೋಟೋಗಳನ್ನ ನೋಡಿರುವಂತವ್ರು ಬಾಲಿವುಡ್ ಹೀರೋ ಬಿಗ್ ಬಾಸ್ ಬಂದಿದ್ದಾರೆ ಅಂತ ಒಂದಷ್ಟು ಟಾಕ್ ನಡೀತಿತ್ತು ನಿಮ್ಮ ಫೋಟೋಗಳನ್ನ ನೋಡಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ಫಿಟ್ನೆಸ್ ಫ್ರೀಕ್ ಅನ್ನುವಂಥದ್ದು ಜನಕ್ಕೆ ರೀಚ್ ಆಗಿತ್ತು. ಸೊ ಒಂದಷ್ಟು ಜನ ಅವರವರೇ ನಾವು ಒಂದಷ್ಟು ಜನ ಮೋಟಿವೇಶನ್ ಕೊಟ್ಟಿರುವಂತದ್ದಾಗಿರ್ಬೋದು, ಇನ್ಸ್ಪಿರೇಷನ್ ಆಗಿರುವಂತದ್ದಾಗಿರ್ಬೋದು ಆಗಿದೆ. ಸೊ ನಿಮ್ಮ ವರ್ಕೌಟ್ ರೊಟೀನ್ ಹೆಂಗೆಲ್ಲ ಇರುತ್ತೆ ಅಂತ? ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಓಟ್ ಮೀಲ್ ಹಾಕೊಂಡ್ ಬರ್ತೀನಿ. ಹೊಟ್ಟೆಲಿ ಏನಾದ್ರು ಇರ್ಬೇಕು ವರ್ಕೌಟ್ ಮಾಡೋಕೆ ಮುಂಚೆ. ಬಂದು ಒಂದು ಯೂಶಲಿ ರೆಗ್ಯುಲರಿ ನಾನು ಡಬಲ್ ವರ್ಕೌಟ್ ಮಾಡೋದು. ಒಂದು ಮಸಲ್, ಒಂದು ಮೇನ್ ಮಸಲ್ ಒಂದು 6 ವೇರಿಯೇಷನ್ಸ್ ಮಾಡಿದ್ರೆ, ಇನ್ನೊಂದು ಸಬ್ ಮಸಲ್ ಒಂದು 3 ವೇರಿಯೇಷನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 9 to 10 ವೇರಿಯೇಷನ್ಸ್ ಡೈಲಿ ವರ್ಕೌಟ್ ಮಾಡ್ತೀನಿ. ಎವ್ರಿ ಡೇ ಇದ್ದೇ ಇರುತ್ತೆ. ಸಂಡೇ ಒಂದಿನ ರೆಸ್ಟ್, ಜೊತೆಗೆ ಕಾರ್ಡಿಯೋ, ಟ್ರೆಡ್ಮಿಲ್ ವಾಕ್ ಮಾಡೋವಂಥದ್ದು. ಅದ್ಬಿಟ್ರೆ ಆಬ್ಸ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಸೊ ಡೈಲಿ ವರ್ಕೌಟ್ ಇದ್ದೇ ಇರುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಅಲ್ಲಿ ಇದ್ದಾಗ ನಿಮ್ಗೆ ವರ್ಕೌಟ್ಗೆ ಟೈಮ್ ಸಿಗೋದಿಲ್ಲ ಅಂತ ಟೈಮಲ್ಲಿ ಏನ್ ಆಲ್ಟರ್ನೇಟಿವ್ ಏನ್ ಮಾಡ್ಕೊಂಡಿದ್ದೀವಿ? ಆಕ್ಚುಲಿ ಇವಾಗ ಸ್ವಲ್ಪ ಲೇಸಿ ಆಗಿದ್ದೀನಿ. ಬಟ್ ಮುಂಚೆ ಬಿಫೋರ್ ಬಿಗ್ ಬಾಸ್ ಶೂಟ್ 10 ಗಂಟೆಗೆ ಮುಗಿದ್ರು, ಇಲ್ಲೇ ನಮ್ಮ ಪ್ರಶಾಂತ್ ಸರ್ ಅಂತ ಇದ್ದಾರೆ, 10 ಗಂಟೆಗೆ ಮುಗಿದ್ರು 10:30 ಇಲ್ಲಿ ಬಂದು, ಅಲ್ಲಿ ಏರ್ಪೋರ್ಟ್ ಹತ್ರ ಶೂಟ್ ಇದ್ರು, ಅಲ್ಲಿಂದ ನಾನೇ ಡ್ರೈವ್ ಮಾಡ್ಕೊ ಬಂದು ಇಲ್ಲಿ ಜಿಮ್ ಮಾಡಿ 11:30 ಮನೆ ಹೋಗಿ ರೆಸ್ಟ್ ಮಾಡ್ತಿದ್ದೆ. ಆ ರೇಂಜ್ಗೆ ಡೆಡಿಕೇಶನ್ ಇರ್ತದೆ. ಈಗ ಸ್ವಲ್ಪ ಲೇಸಿ ಆಗಿದ್ದೀನಿ, ಬಟ್ ಅದೇನಿಲ್ಲ. ಸ್ವಲ್ಪ ಸಿನಿಮಾ ಶೂಟ್ ಅಂತ ಅಂದಾಗ ವಿ ವಿಲ್ ಹ್ಯಾವ್ ಟೈಮ್ ಟು ವರ್ಕ್ ಔಟ್. ಸೊ ಆ ಥರ
Okay. ಶೂಟಿಂಗ್ ಆ ತರ ಇದ್ದಾಗ ಮ್ಯಾನೇಜ್ ಮಾಡ್ಕೊಂತೀವಿ ನಾವು. ಹಿಂಗಾದ್ರು ಅಕಸ್ಮಾತ್ ಮಿಸ್ ಆಯ್ತು ಅಂದ್ರೆ ಫುಡ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂತೀವಿ. ಈ ಪ್ರೋಟೀನ್ ಅನ್ನೋದು ಎಷ್ಟು ಹೆಲ್ಪ್ ಮಾಡಿದೆ ನಿಮ್ಗೆ ಅಂತ? ಯಾಕಂತಂದ್ರೆ ಕೆಲವೊಂದ್ಸಲ ನೀವೇ ಹೇಳ್ತಿದ್ರಿ ಪಾತ್ರಕ್ಕೆ ತಕ್ಕಂಗೆ ನಾವು ಬಾಡಿ ಫಿಟ್ನೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ 4 ಸಿನಿಮಾಗಳಲ್ಲಿ ಅಂತಂದಾಗ 4 ಸಿನಿಮಾಗಳ ಕ್ಯಾರೆಕ್ಟರ್ನು ಕೂಡ ವಿಭಿನ್ನವಾಗಿರುತ್ತೆ. ಆ ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಬಾಡಿ ಶೇಪ್ ಆಗಿರ್ಬೋದು, ನಿಮ್ಮ ವರ್ಕೌಟ್ ರೊಟೀನ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ ಟೈಮ್ ಬೇರೆ ಇರೋದಿಲ್ಲ. ಸೊ ಪ್ರೋಟೀನ್ಸ್ ಎಲ್ಲ ತಗೊಂತೀರಾ ಹೆಂಗೆ? ಡೆಫಿನೆಟ್ಲಿ ಐ ಸ್ಟಾರ್ಟೆಡ್ ಸಿನ್ಸ್ 2019 ಐ ಗೆಸ್ ಪ್ರೋಟೀನ್ ಮಾಡೋದು. ಅದಕ್ಕೂ ಮುಂಚೆ ಒಂದು 7-8 ವರ್ಷ ಹಂಗೆ 7-8 ವರ್ಷನ 6 ಇಯರ್ಸ್ ಆಯ್ತು. ಅಲ್ಲಿ ಒಂದು 8 ವರ್ಷ ಹಂಗೆ ಮಾಡಿ ಅವಾಗ್ಲೂ ಚೆನ್ನಾಗಿತ್ತು. ಇದಾದ್ಮೇಲೆ ಅಂದ್ರೆ ಇವಾಗ ನಾನು ಹೇಳ್ದಂಗೆ ಪ್ರೋಟೀನ್ ನಿಮ್ಗೆ ನಿಮ್ಮ ಬಾಡಿ weight ಗಿನ್ನ ಡಬಲ್ ಅಮೌಂಟ್ ಆಫ್ ಪ್ರೋಟೀನ್ ನಿಮ್ಗೆ ಬೇಕಾಗುತ್ತೆ. ಓಕೆ. ಸೊ ಅವಾಗ ಏನ್ ಮಾಡ್ಬೇಕು, ಎಗ್ಸ್ ಆದ್ರೆ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ. ಇವಾಗ ನಾನು ಡೈಲಿ ಒಂದು 10ರಿಂದ 15 ಮೊಟ್ಟೆ ಬ್ಯಾಲೆನ್ಸ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಒಂದ್ ಮೀಲು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಸೊ ಅದೊಂದು ಎಗ್ ಆಗ್ಲಿ, ವೆಜಿಟೇಬಲ್ಸ್ ಅಂದ್ರೆ ಬ್ರಾಕ್ಲಿ ಜಾಸ್ತಿ ಪ್ರೋಟೀನ್ ಇದೆ. ಅದ್ ಬಿಟ್ರೆ ಚಿಕನ್ ನನ್ಗೆ ನಮ್ಮ ಮನೇಲಿ ಮಾಡಕ್ ಆಗಲ್ಲ. ಹೊರಗಡೆ ಎಲ್ಲಾದ್ರೂ ತಿಂದ್ರೆ ಚಿಕನ್ ಆ ರೀತಿ. ಸೊ ಹಂಗಿದ್ದಾಗ ಎಲ್ಲಾ ಮೀಲಲ್ಲೂ ನಿಮ್ಗೆ ಪ್ರೋಟೀನ್ ಅವಾಗ ಜಾಸ್ತಿ ಮೀಲ್ ಆಗ್ತಾ ಹೋಗುತ್ತೆ. ಜಾಸ್ತಿ ಪ್ರೋಟೀನ್ ಸಿಗಲ್ಲ ಅಂದಾಗ ನಿಮ್ಗೆ ಒಂದು ಆಪ್ಷನ್ ಬಂದು ರೆಗ್ಯುಲರ್ ಪ್ರೋಟೀನ್ ಏನ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನಾನು ಸ್ಟಾರ್ಟ್ ಮಾಡಿರೋದು ಪ್ರೋಟೀನ್. ಸೊ ರೆಗ್ಯುಲರ್ ಡೈಲಿ ಒಂದೊಂದು ಸ್ಕೂಪ್. ಡೈಲಿ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ರೆಗ್ಯುಲರ್ ಆಗಿ 1.5 ಇಂದ 2 ಅವರ್ ವರ್ಕೌಟ್ ಇದ್ದೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಇತ್ತು ಅಂದ್ರೆ 3 hours ವರ್ಗೂ ಹೋಗುತ್ತೆ. 3 to 3.5 hours ಹೋಗುತ್ತೆ. ಯಾಕಂದ್ರೆ ಅವತ್ತು 2 ಮಸಲ್ ವರ್ಕೌಟ್ ಇರುತ್ತೆ, ಆಬ್ಸ್ ವರ್ಕೌಟ್ ಇರುತ್ತೆ, ಕಾರ್ಡಿಯೋ ಇರುತ್ತೆ. ಇದಿಷ್ಟು ಮಾಡ್ಬೇಕಂತಂದ್ರೆ 3.5 ಗಂಟೆ ಬೇಕಾಗುತ್ತೆ. ಸೊ ಏನಾದ್ರು ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಅಷ್ಟು ಟೈಮ್ ತಗೋತೀನಿ. ಇಲ್ಲ ಅಂದ್ರೆ 2 ಅವರ್ ವರ್ಕೌಟ್ ಮುಗಿಸ್ಬಿಟ್ಟು ಹೋಗ್ಬೇಕು. ಜಿಮ್ ಮಾಡೋದ್ರಿಂದ ಕಾರ್ತಿಕ್ ಮಹೇಶ್ ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ಅಂದ್ರೆ ಆಕ್ಟಿವ್ ಆಗಿರ್ತೀನಿ, ಲೇಸಿನೆಸ್ ಇರಲ್ಲ. ವಿ ಲುಕ್ ಗುಡ್, ವಿ ಲುಕ್ ಕಾನ್ಫಿಡೆಂಟ್, ಫಿಟ್ನೆಸ್ ಚೆನ್ನಾಗಿರುತ್ತೆ ಯಾವಾಗ್ಲೂ. ಆಮೇಲೆ ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಎಷ್ಟೊಂದ್ ಜನ ನನ್ ಕೇಳ್ತಾರೆ ಹೆಂಗೆ ಈ ತರ ಮೇಂಟೈನ್ ಮಾಡ್ತೀರಿ, ಯಾವ ಬಟ್ಟೆ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ಹಿಂಗ್ ಮುಟ್ ನೋಡ್ತಾರೆ. ಅದು ಆಮೇಲೆ ಬಟ್ ನಮ್ಮ ಖುಷಿ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂದ್ರೆ ಇವಾಗ ಹೋಗಿ ಹೆವಿ ವರ್ಕೌಟ್ ಮಾಡಿ ಹೋದ್ಮೇಲೆ ನಾಳೆ ದಿನ ಒಂದು ಪೇನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಗ್ ವರ್ಕೌಟ್ ಮಾಡೋದು ಪೇನ್ ಇರುತ್ತೆ. ಅದು ಬರೀ ಪೇನ್, ಅದು ಸ್ವೀಟ್ ಪೇನ್ ಅಂದ್ರೆ ತರ ಮಜಾ ಇರುತ್ತೆ. ವರ್ಕೌಟ್ ಚೆನ್ನಾಗಿ ಬಿದ್ದಿದೆ ಗುರು ಅನ್ನೋ ತರ ಹಂಗೆ. ಸೊ ಎಲ್ಲಿದ್ದೆ ನಾನು? ಜಿಮ್ಮಲ್ಲಿ. ಇದೇ ರೀತಿ ಲಾಸ್ಟ್ ಇಂಟರ್ವ್ಯೂ ಆಗಿತ್ತು, ಮರ್ತದೆ ಅಂತ. ಅದೇ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? 2 hours ವರ್ಕೌಟ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.